ನಿಜ ಹೇಳು ಪಂಡಿತ, ಇದು ನಿನ್ನ ಚಾಲಾಕಿತನ ಅಲ್ಲ ತಾನೆ? ಏನಾದ್ರೂ ಮೋಸ, ವಂಚನೆ? ನನ್ನನ್ನ ಕ್ಷಮಿಸಿ ಗುರುಗಳೇ, ನನಗಿನ್ನೂ ಎಷ್ಟು ಪರೀಕ್ಷೆ ಮಾಡ್ಬೇಕು ಅಂತಿದ್ದೀರಾ ನೀವು ನಿಮ್ ವಿಶ್ವಾಸನ ಗಳಿಸೋಕೆ? ಅಯ್ಯೋ, ನೆನ್ನೆ ಲೂಟಿ ಆದ್ಮೇಲೂ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ನಾನು ನಿಮ್ ಜೊತೆ ಇದ್ನಲ್ವಾ ನನ್ನ ಇಡೀ ಕುಟುಂಬನೇ ನಿಮ್ ಜನರ ಹತ್ರ ಇದ್ದಾರೆ. ನಾನ್ ನಿಮಗ್ ಮೋಸ ಮಾಡಿ ನನ್ನ ಮತ್ತೆ ನನ್ನ ಕುಟುಂಬದ ಪ್ರಾಣ ಯಾಕೆ ತೊಂದರೆಗೆ ಸಿಕ್ಕಾಕ್ಸ್ಕೊಳ್ಳಿ? ಮತ್ತೆ 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 ನನ್ನ ಮೇಲೆ ಸಂದೇಹ ಇದ್ರೆ ತಗೊಳ್ಳಿ, ಇದನ್ನ ನೀವೇ ಇಟ್ಕೊಳ್ಳಿ. ಯಾವುದೇ ಕ್ಷಣದಲ್ಲಾದ್ರೂ ನಾನು ನಿಮಗೆ ಮೋಸ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ನಾನು ಎದಕ್ಕೆ ಚುಚ್ಬಿಡಿ. ಸರಿ ಪಂಡಿತ, ಸರಿ, ಬೇಜಾರ್ ಮಾಡ್ಕೋಬೇಡ. ಸುರಂಗ ಹುಡ್ಕಣ, ನಡೀರಿ. ಸಿಕ್ತಾ? ಅಯ್ಯೋ, ಇನ್ನೂ ಇದುವರೆಗೂ ಸಿಕ್ಕಿಲ್ಲ. ನಾನಂತೂ ಈ ಸ್ಥಳದಲ್ಲಿ ಮೂಲೆನೂ ಹುಡುಕ್ಬಿಟ್ಟೆ. ಆ ಗುಪ್ತ ದ್ವಾರ ಅಂತೂ ಎಲ್ಲೂ ಸಿಕ್ತಿಲ್ಲ. ಆದ್ರೆ ಈ ನಕ್ಷೆ ಪ್ರಕಾರ ಆ ಗುಪ್ತ ದ್ವಾರ ಇಲ್ಲೇ ಎಲ್ಲೋ ಇರ್ಬೇಕಾಗಿತ್ತು. ನನ್ಗನ್ಸುತ್ತೆ ನನ್ ಮಾಹಿತಿ ತಪ್ಪು ಅಂತ. ಪೂರ್ತಿ ಪರಿಶ್ರಮ ಎಲ್ಲ ಹಾಳಾಗೋಯ್ತು ನಮ್ದು. ನಾವು ವಾಪಸ್ ಹೋಗ್ಬಿಡೋಣ. ನಿಜ ಹೇಳ್ಬೇಕು ಅಂದ್ರೆ ಅಪಾರ ಧನದ ಹತ್ರ ಬಂದು ಈಗ ವಾಪಸ್ ಹೋಗೋದಕ್ಕೆ ಮನ್ಸೇ ಬರ್ತಿಲ್ಲ. ಅಲ್ಲಿ ವಜ್ರ ಮತ್ತೆ ಬೆಲೆ ಬಾಳುವ ವಸ್ತುಗಳಿದೆ. ಅಲ್ಲಿ ಆಭರಣಗಳನ್ನ ತುಂಬಿಕೊಂಡಿರೋ ಪೆಟ್ಟಿಗೆಗಳೆಲ್ಲ ಇದೆ. ಮತ್ತೆ ಚಿನ್ನದ ನಾಣ್ಯಗಳೆಲ್ಲ ಸಾಕಷ್ಟಿದೆಯಂತೆ. ಆದ್ರೆ ಈಗ ಏನ್ ಮಾಡೋದು? ದ್ವಾರ ಅಂತೂ ಸಿಗ್ತಾನೆ ಇಲ್ಲ. ನಡೀರಿ ಹೋಗೋಣ. ಅಯ್ಯೋ, ನಿಲ್ಲು. ನಾನ್ ಸೋಲೊಪ್ಕೊಳ್ಳೋದಿಲ್ಲ. ನಾನ್ ಆ ಸುರಂಗದ ಮಾರ್ಗವನ್ನು ಕಂಡು ಹಿಡ್ದೇ ಹಿಡಿತೀನಿ. ಆದ್ರೆ ಎಲ್ಲಿ ಅಂತ ಹುಡುಕ್ತೀರ ಮಲ್ಲ ಅವ್ರೆ? ಆ ದ್ವಾರ ಅಂತೂ ಇನ್ನು ನಮಗ್ ಸಿಗ್ತಾನೆ ಇಲ್ವಲ್ಲ. ಎಲ್ಲಾ ಜಾಗನೂ ಹುಡುಕಾಯ್ತು, ಆ ಮರದ ಕೆಳಗಡೆ ಜಾಗನ್ ಬಿಟ್ಟು. ಸಿಕ್ಕೇ ಬಿಡ್ತು ಪಂಡಿತ, ನಮ್ಮ ಗುಪ್ತ ಸುರಂಗ ಸಿಕ್ಕೇ ಬಿಡ್ತು. ನಿಜವಾಗ್ಲೂ ನೀನು ತುಂಬಾನೇ ಚತುರ. ಆದ್ರೆ ಕೇವಲ ಚತುರ ಆಗೋದ್ರಿಂದ ಏನೂ ಆಗೋದಿಲ್ಲ. ನನ್ನಂತ ಅನುಭವಸ್ಥ ಕೂಡ ಇರಬೇಕು. ನೀವಂತೂ ಅದ್ಭುತ ಗುರುಗಳೇ. ಎಂತ ತೀಕ್ಷ್ಣ ದೃಷ್ಟಿ ನಿಮ್ದು. ಹಿರಿಯರ್ ಸರಿಯಾಗಿ ಹೇಳಿದ್ದಾರೆ, ಗುರುಗಳಂದ್ರೆ ಗುರುಗಳೇನೆ. ಕಲ್ತ್ಕೊಳ್ಳಿ ಇವರಿಂದ. ನಡೀರಿ ಗುರುಗಳೇ, ನಾವ್ ಹೋಗೋಣ. ನೀವೆಲ್ರೂ ಇಲ್ಲೇ ಇರಿ, ನಾನು ಮತ್ತೆ ಗುರುಗಳು ಮಾತ್ರ ಹೋಗ್ತೀವಿ. ಯಾಕೆ? ನಾವಿಬ್ರು ಮಾತ್ರ ಯಾಕೆ? ಅಯ್ಯೋ, ಅದು ಗುರುಗಳೇ, ಒಳಗಡೆ ಖಜಾನೆ ತರಕ್ ಹೋಗ್ತಿದೀವಿ, ದೇವಸ್ಥಾನದ ಪ್ರಸಾದ ತರಕಲ್ಲ. ನೋಡಿ ಎಷ್ಟೊಂದು ಅಡ್ಡದಿಡ್ಡಿಯಾಗಿ ಸುರಂಗ ಮಾರ್ಗ ಇದೆ. ಎಲ್ಲರೂ ಒಟ್ಟಿಗೆ ಹೋದ್ರೆ ದಾರಿ ತಪ್ಪಿಡ್ತೀವಿ, ಇಲ್ಲ ಅಂದ್ರೆ ಅಲ್ಲೇ ಸಿಕ್ಕಾಕೋಬಿಡ್ತೀವಿ. ಒಂದ್ ಕೆಲ್ಸ ಮಾಡೋಣ ಗುರುಗಳೇ, ಸದ್ಯಕ್ಕೆ ನಾವಿಬ್ರು ಹೋಗೋಣ, ಆಮೇಲೆ ಖಜಾನೆ ತರಕ್ಕೆ ಅಂತ ಇವ್ರನ್ನ ಕರೆಯೋಣ. ಅಯ್ಯೋ ಗುರುಗಳೇ, ಮತ್ತೆ ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ಚೂರಿ ಅಂತೂ ನಿಮ್ಮ ಹತ್ರನೇ ಇದೆಯಲ್ವಾ? ಅದು ಇದೆ. ದೊಂದಿನ ತೆಗೆದುಕೊಂಡು ಬನ್ನಿ. ರಾಮಕೃಷ್ಣ ಕಾಣಿಸ್ತಿಲ್ವಲ್ಲ? ಅವನು ಇಲ್ಲಿ ಇರ್ಬೇಕಾಗಿತ್ತಲ್ವಾ? ಹೌದು, ಇರ್ಬೇಕಾಗಿತ್ತು. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ನಾವು ಕೂಡ ಅವನಿಗೋಸ್ಕರ ಕಾಯ್ತಾ ಇದ್ದೀವಿ. ಈಗ ಪಂಡಿತ ಬಂದು ಏನ್ ಮಾಡ್ತಾನೆ? ಅವ್ನ್ ಏನ್ ಸಿಗ್ಬೇಕಾಗಿತ್ತು ಅದು ಸಿಕ್ಬಿಡ್ತು. ಮಹಾರಾಜರಿಂದ ಪುರಸ್ಕಾರ ಸಿಕ್ತು, ಮತ್ತೆ ಗುರೂಜಿಗಳ ಮನೆಯಿಂದ ಆಶೀರ್ವಾದ ಸಿಕ್ತು. ಪಂಡಿತ, ಇಲ್ಲ
ಇಲ್ಲೇ ಇದ್ದೀನಿ ಗುರುಗಳೇ, ನೇರವಾಗಿ ನಿಮ್ ಹಿಂದೆನೆ. ನೀವು ಮುಂದೆ ಹೋಗಿ. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ. ಯಾವುದೇ ಶಾಸನದ ಮೂಲ ತನ್ನ ನ್ಯಾಯಾಂಗವಾಗಿರುತ್ತದೆ, ಅದರ ನ್ಯಾಯ ವ್ಯವಸ್ಥೆಯದ್ದು. ಎಲ್ಲಿ ನ್ಯಾಯ ವ್ಯವಸ್ಥೆಯ ಗೌರವವಿಲ್ಲವೋ ಆ ಶಾಸನವೇ ಅಲ್ಲ. ಈ ಅಪರಾಧಿಯ ಮೃತ್ಯುದಂಡನೆ ಕೇವಲ ಒಂದು ಶಿಕ್ಷೆ ಅಲ್ಲ, ಆದರೆ ನ್ಯಾಯ ವ್ಯವಸ್ಥೆಗೆ ಅವಮಾನ ಮಾಡುವ ಪ್ರತಿಯೊಬ್ಬ ಅಪರಾಧಿಗೂ ಇದು ಎಚ್ಚರಿಕೆ. ವಿಜಯನಗರ ಸಾಮ್ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಯಾರೇ ಸಂಶಯ ಪಟ್ಟರೂ ಅವರಿಗೆ ಇದೇ ಗತಿಯಾಗುತ್ತದೆ. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ. ನಾವು ಅಭಿನಂದನೆ ವ್ಯಕ್ತಪಡಿಸುತ್ತೇವೆ ರಾಜಗುರು ತಾತಾಚಾರ್ಯ ಹಾಗೂ ಪಂಡಿತ ರಾಮಕೃಷ್ಣರಿಗೆ. ಅವರಿಬ್ಬರಿಲ್ಲದೆ ಈ ಅಪರಾಧಿ ಇಂದು ಇಲ್ಲಿ ಇರುತ್ತಿರಲಿಲ್ಲ. ಧನ್ಯವಾದ ಮಹಾರಾಜರೇ. ಮಹಾಮಂತ್ರಿಗಳೇ, ಪಂಡಿತ ರಾಮಕೃಷ್ಣ ಕಾಣಿಸುತ್ತಿಲ್ಲ, ಎಲ್ಲಿ ಅವರು? ಪಂಡಿತ, ಅಯ್ಯೋ, ನಿಮ್ ಹಿಂದೆನೆ ಇದ್ದೀನಿ ಗುರುಗಳೇ, ನೀವು ಮುಂದಕ್ಕೆ ಹೋಗ್ತಾ ಇರಿ. ಪಂಡಿತ. ಮಹಾರಾಜ್ರೆ, ನಮಗೂ ಕೂಡ ಗೊತ್ತಿಲ್ಲ ಅವನು ಎಲ್ಲಿದ್ದಾನೆ ಅಂತ. ನಾವು ಕೂಡ ಅವನಿಗೋಸ್ಕರ ಕಾಯ್ತಿದ್ದೀವಿ. ಶಿಕ್ಷೆಯ ಸಿದ್ಧತೆ ನಡೆಯಲಿ. ಇಲ್ಲ ಮಹಾರಾಜರೇ, ಇಲ್ಲ ಮಹಾರಾಜರೇ, ನಾನು ಕಳ್ಳನಲ್ಲ ಮಹಾರಾಜರೇ, ನಾನು ಕಳ್ಳನಲ್ಲ ಮಹಾರಾಜರೇ, ನನ್ನ ಕಳ್ಳನಲ್ಲ, ನಾನು ಯಾವ ಅಪರಾಧವನ್ನು ಮಾಡಿಲ್ಲ ಮಹಾರಾಜರೇ, ನನ್ನನ್ನು ಬಿಟ್ಟು ಬಿಡಿ, ನಾನು ಕಳ್ಳನಲ್ಲ, ನನ್ನನ್ನು ಬಿಟ್ಟು ಬಿಡಿ, ನನ್ನನ್ನು ಬಿಟ್ಟು ಬಿಡಿ, ನಾನು ನಿರಪರಾಧಿ ಮಹಾರಾಜರೇ. ಪಂಡಿತ, 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 ಎಲ್ಲಿದೀಯಾ ಪಂಡಿತ? ಎಲ್ ಮಾಯ ಆಗ್ತೀಯ ಪಂಡಿತ ನೀನು ಆಗಾಗ? ದಾರಿ ತಪ್ಪಿದ್ದೆ ಗುರುಗಳೇ, ಇಲ್ಲಿ ಇಷ್ಟೊಂದು ದಾರಿಗಳಿದೆ, ಗೊತ್ತೇ ಆಗ್ತಿಲ್ಲ ಯಾವ ದಾರಿ ಎಲ್ಲಿಂದ ಬರುತ್ತೆ ಎಲ್ಲಿಗೆ ಹೋಗುತ್ತೆ ಅಂತ. ನಾವು ನಕ್ಷೆಯ ಪ್ರಕಾರ ಸರಿಯಾಗಿ ಹೋಗ್ತಿದೀವಿ. ನಾವು ಮುಂದೆ ಹೋಗ್ತಾ ಮೇಲೆ ಕೆಂಪು ಕಲ್ಲೊಂದು ಕಾಣುತ್ತೆ. ಆ ಕಲ್ಲನ್ನು ಹೊಡೆಯುತ್ತಿದ್ದ ಹಾಗೆ ಪೂರ್ವಜರ ಖಜಾನೆ. ಅದೆಲ್ಲ ಸರಿ ಗುರುಗಳೇ, ಆದ್ರೆ ಕೆಂಪು ಕಲ್ಲು ಎಲ್ಲಿದೆ ಈಗ? ಹೀಗೆ ಮುಂದೆ ಹೋಗ್ತಾ ಇರೋಣ, ಪೂರ್ವಜರ ಖಜಾನೆನೂ ಸಿಗುತ್ತೆ. ಈ ಬಾರಿ ಎಲ್ಲಿಗೆ ಹೋಗ್ಬೇಡ, ನಡಿ. ಹಾ, ನಿಮ್ ಹಿಂದೆನೆ ಇರ್ತೀನಿ, ನೀವು ಮುಂದೆ ಹೋಗಿ, ನಡೀರಿ. ಇಲ್ಲ ಮಹಾರಾಜರೇ, ಇಲ್ಲ ಮಹಾರಾಜರೇ,
ನಾನು ಆ ಕಳ್ಳನಲ್ಲ. ಇಲ್ಲ ಮಹಾರಾಜರೇ, ನಾನು ಕಳ್ಳನಲ್ಲ. ರಾಮ ಏನಾದ್ರೂ ಈಗ ಬರ್ದೇ ಹೋದ್ರೆ ಅನ್ಯಾಯವಾಗಿ ಈ ನಿರ್ದೋಷಿಗೆ ಶಿಕ್ಷೆಯಾಗ್ಬಿಡುತ್ತೆ. ಮಹಾರಾಜರೇ, ನಾನು ನಿರಪರಾಧಿ. ನನ್ನನ್ನು ಬಿಟ್ಟು ಬಿಡಿ. ನಿಲ್ಸಿ ಮಹಾರಾಜರೇ. ಕಲ್ಲು ಶಿಕ್ಷೆನ ನಿಲ್ಸಿ. ನಿಲ್ಸಿ ಇದನ್ನ ಮಹಾರಾಜರೇ. ಕೊತ್ವಾಲ್ರು ಅಪರಾಧಿ ಅಲ್ಲ. ನಾನು ಯಾವ ಅಪರಾಧವನ್ನು ಮಾಡಿಲ್ಲ ಮಹಾರಾಜರೇ. ನಾನು ನಿರಪರಾಧಿ. ನನ್ನನ್ನು ಬಿಟ್ಟು ಬಿಡಿ. ಏನು ಹೇಳುತ್ತಿದ್ದೀಯಾ ಪಂಡಿತ ರಾಮಕೃಷ್ಣ? ನಾನು ಏನ್ ಹೇಳ್ತಿದ್ದೀನೋ ಅದು ಸತ್ಯ ಮಹಾರಾಜರೇ. ನೀವು ಅನ್ಕೊಂಡಿರೋ ತರ ಕೊತ್ವಾಲ್ರು ಆ ಕಳ್ಳ ಅಲ್ಲ. ಅವ್ರಿಗೆ ಶಿಕ್ಷೆ ಕೊಡಬೇಡಿ ನೀವು. ಕೊತ್ವಾಲ್ರು ನಿರ್ದೋಷಿ. ಇದೇನು ತಮಾಷೆ ರಾಮಕೃಷ್ಣ? ನೀನೇ ನಿರೂಪಿಸಿದ್ದೆ ಇವನು ಅಪರಾಧ. ಕ್ಷಮಿಸಿ ಮಹಾರಾಜರೇ, ನನ್ನ ಹತ್ರ ಬೇರೆ ಯಾವ ದಾರಿನೂ ಇರ್ಲಿಲ್ಲ. ನಿಜವಾದ ಕಳ್ಳನ ಹಿಡಿಯೋಕೋಸ್ಕರ ಕೊತ್ವಾಲ್ರನ್ನ ಸಿಕ್ಕಾಕ್ಸ್ದೆ ಮಹಾರಾಜರೇ. ಇವ್ರನ್ನ ಬಳಸ್ಕೊಂಡೆ. ಇದರಿಂದ ನಿಜವಾದ ಕಳ್ಳ ನಮ್ ಮುಂದೆ ಬರ್ಲಿ ಅಂತ, ಮತ್ತೆ ಅವನ ನಿಜವಾದ ಸ್ವರೂಪನ ನಿಮ್ ಮುಂದೆ ತೋರ್ಸೋಕೋಸ್ಕರ. ಈ ಅಪರಾಧಕ್ಕೋಸ್ಕರ ನೀವು ನನಗೆ ಏನ್ ಶಿಕ್ಷೆ ಕೊಟ್ರು ಅದನ್ನ ಸ್ವೀಕರಿಸ್ತೀನಿ. ಅಂದ್ರೂ ಗಲ್ಲಿಗೆ ಏರ್ಸ್ಬೇಕು ಅಂದ್ರೆ ಆ ದುಷ್ಟ ಕಳ್ಳನಿಗೆ ಕೊಡಿ. ಯಾಕೆ ಅಂದ್ರೆ ಅವನೇ ನಿಜವಾದ ಹಕ್ಕುದಾರ. ಆ ಕಳ್ಳ ಅವನ್ ನನ್ನ ಜಾಲದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಹಾಗಾದರೆ ಆ ನಿಜವಾದ ಅಪರಾಧಿ ಎಲ್ಲಿ ಪಂಡಿತ ರಾಮಕೃಷ್ಣ? ಈಗಲೇ ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ. ಅಲ್ಲಿದ ನೋಡಿ ನಿಜವಾದ ಅಪರಾಧಿ. ಅಪರಾಧಿ ಎಲ್ಲಿದ್ದಾನೆ ಪಂಡಿತ ರಾಮಕೃಷ್ಣ? ಈಗ್ಲೇ ನಿಮ್ ಕಣ್ ಮುಂದೆ ಬರ್ತಾನೆ ಮಹಾರಾಜ್ರೆ. ಭೂಮಿ ಓಡ್ಕೊಂಡು ಹೊರಗೆ ಬರ್ತಾನೆ, ನೋಡ್ತಾ ಇರಿ. ಎಲ್ಲಿದೆ ಆ ಖಜಾನೆಯ ದ್ವಾರ? ಆ ಕೆಂಪು ಕಲ್ಲು. ಕೇಳಿ ಮಹಾರಾಜರೇ, ಇನ್ನೂ ಕೇಳಿ. ಅಪರಾಧಿ ಈಗ ಭೂಮಿಯಿಂದ ಬರ್ತಾನಂತೆ. ಅವನೇನು ಅಪರಾಧಿನ ಇಲ್ಲ ಆಲೂಗಡ್ಡೆನ ಭೂಮಿಯಿಂದ ಮೇಲೆ ಹೇಳೋದಕ್ಕೆ?
ಮಹಾರಾಜ್ರೆ ನಾನ್ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಆ ಕಳ್ಳ ನಿಜವಾಗ್ಲೂ ಇಲ್ಲಿಂದ ಬರ್ತಾನೆ ಮಹಾರಾಜ್ರೆ. ಇಲ್ಲೇ ಈ ಭೂಮಿ ಒಡ್ಕೊಂಡು ಬರ್ತಾನೆ ಮಹಾರಾಜ್. ಮಹಾರಾಜ್ರೆ ಸುಳ್ಳುಗಾರ ಅವನು, ನಾಟಕ ಮಾಡ್ತಾ ಇದ್ದಾನೆ. ಇನ್ನೊಂದು ನಾಟಕ ಅಷ್ಟೇ ಇದು. ಇಲ್ಲ ಮಹಾರಾಜ್ರೆ, ಏನು ನಾಟಕ ಮಾಡ್ತಿಲ್ಲ ನಾನು, ನಾನು ಸತ್ಯ ಹೇಳ್ತಿದ್ದೀನಿ. ಹೇಳ್ತಾ ಇಲ್ಲ ಮಹಾರಾಜ್. ಮಹಾರಾಜ್ರೆ ನನ್ ಮೇಲೆ ನಂಬಿಕೆ ಇಡಿ, ಆ ಅಪರಾಧಿ ಇಲ್ಲಿಂದ ಬರ್ತಾನೆ ಖಂಡಿತವಾಗ್ಲೂ. ನಮಗನಿಸಿತ್ತು ನೀವು ಬುದ್ಧಿವಂತರು ಎಂದು. ಹಾಗಾಗಿಯೇ ನಿಮ್ಮನ್ನು ನಂಬಿದ್ದಷ್ಟೇ ಅಲ್ಲ, ಜೊತೆಗೆ ಪ್ರತಿ ಬಾರಿಯೂ ನಿಮ್ಮೊಂದಿಗೆ ಸಹನೆಯಿಂದ ವರ್ತಿಸಿದೆವು. ಆದರೆ ನೀವು ಪ್ರತಿ ಬಾರಿ ನಮ್ಮ ಒಳ್ಳೆತನದ ಹಾಗೂ ನಮ್ಮ ಸಹನೆಯ ದುರುಪಯೋಗ ಪಡಿಸಿಕೊಂಡಿರಿ ಹಾಗೂ ತಪ್ಪಿನ ಮೇಲೆ ತಪ್ಪು ಮಾಡಿದಿರಿ. ಈಗ ಸಾಕು ಸಾಕು ಪಂಡಿತ ರಾಮಕೃಷ್ಣ, ಇಂದು ಸಾಕು. ನಾವು ಇನ್ನು ನಿನ್ನ ಲೋಕಕ್ಕೆ ಬರುವುದಿಲ್ಲ. ವಿಜಯನಗರದ ನ್ಯಾಯ ವ್ಯವಸ್ಥೆಯ ಅವಮಾನ ಮಾಡಿದ ಕಾರಣ ಹಾಗೂ ಒಂದು ನಿರ್ದೋಷಿಯ ಮೇಲೆ ಸುಳ್ಳು ಆರೋಪ ಹೊರಿಸಿದ ಕಾರಣ ಹಾಗೂ ಅವನ ಮಾನ ಸಮ್ಮಾನಕ್ಕೆ ಧಕ್ಕೆ ತಂದ ಕಾರಣ ನಾವು ಈ ನಿಮಿಷ ಈ ಕ್ಷಣ ನಿನಗೆ ಮೃತ್ಯು ದಂಡನೆ ನೀಡುತ್ತಿದ್ದೇವೆ. ನಿನಗೆ ಮೃತ್ಯು ದಂಡನೆ ವಿಧಿಸುತ್ತೇವೆ. ಸಿಪಾಯಿಗಳೇ, ಬಂಧಿ ಮಾಡಿರಿ ಈ ವಿಶ್ವಾಸಘಾತನನ್ನು. ಹಾಗೂ ಈ ಕೊತ್ವಾಲನ ಬದಲಾಗಿ ಇವನನ್ನು ಗಲ್ಲಿಗೆ ಏರಿಸಿ ಮಹಾರಾಜ್ರೆ ಇನ್ನೊಂದು ಸ್ವಲ್ಪ ಸಮಯ ಅವಕಾಶ ಕೊಡಿ ನನಗೆ. ಮಹಾರಾಜ್ರೆ ಆ ನಿಜವಾದ ಕಳ್ಳ ನ್ಯಾಯದಿಂದ ದೂರ ಏನಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿರಿ. ನೀವು ವಾಸ್ತವಿಕ ಅಪರಾಧಿ ನಿಮ್ ಕಣ್ಮುಂದೆ ಬಂದು ನಿಲ್ತಾನೆ. ಸ್ವಲ್ಪ ಹೊತ್ತು ಕಾಯಿರಿ ಮಹಾರಾಜ್ರೆ. ಮಹಾರಾಜ್ರೆ ದಯವಿಟ್ಟು ನನ್ನ ಮಾತು ಕೇಳಿ. ಆದೇಶದ ಪಾಲನೆ ಮಾಡಿ. ಮಹಾಪ್ರಭು ದಯವಿಟ್ಟು ನನ್ನ ಮಾತು ಕೇಳಿ. ನೀವು ಮಹಾರಾಜರೇ, ಮಹಾಪ್ರಭು ಸ್ವಲ್ಪ ಹೊತ್ತು ಕಾಯಿರಿ. ದಯವಿಟ್ಟು ಸ್ವಲ್ಪ ಹೊತ್ತು ಕಾಯಿರಿ ಮಹಾರಾಜ್ರೆ. ಬರ್ತಾನೆ ಈಗ ನಿಮ್ಮ ಕಣ್ಮುಂದೆನೆ. ನಾನು ಸತ್ಯ ಹೇಳ್ತಾ ಇದ್ದೀನಿ ಮಹಾರಾಜ್ರೆ. ನಿಮ್ಮ ಬಳಿ ಬರ್ತಿದ್ದೀನಿ. ನನ್ನ ಪ್ರಾಣ ಸ್ವೀಕರಿಸಿ. ಈ ಮೂರ್ಖ ಪಂಡಿತನ ಜುಟ್ಟು ಹಾಕಿದ್ದಕ್ಕೆ ಖಂಡಿತ ನನಗೆ ಈ ಶಿಕ್ಷೆ ಆಗ್ಲೇಬೇಕು. ಮಹಾಪ್ರಭು, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ದಯವಿಟ್ಟು ನನ್ನ ಮಾತು ಕೇಳಿ, ಇಲ್ಲ ಅಂದ್ರೆ ತುಂಬಾ ದೊಡ್ಡ ಅಪರಾಧ ಆಗುತ್ತೆ. ಈಗಲೂ ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀನಿ ಮಹಾಪ್ರಭು, ದಯವಿಟ್ಟು ನನ್ನ ಮಾತು ಕೇಳಿ.